ಗೋಲ್ಡ್ ಸ್ಮಗ್ಲಿಂಗ್ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಈಗ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಗ್ತಾ ಇದೆ. ಸತತ 2 ತಿಂಗಳು ರನ್ಯಾರನ್ನ ವಾಚ್ ಮಾಡಿತ್ತು DRI, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಗೋಲ್ಡ್ ಇರೋದು ಕನ್ಫರ್ಮ್ ಆಗದೆ ಸುಮ್ಮನೆ ಇತ್ತು ಟೀಮು. 2 ತಿಂಗಳು ವಾಚ್ ಮಾಡಿದ್ದಾರೆ. ಗೋಲ್ಡ್ ಬಗ್ಗೆ ಖಚಿತವಾಗ್ತಾ ಇದ್ದಂತೆ ಕೊನೆಗೆ ರನ್ಯಾರನ್ನ ಲಾಕ್ ಮಾಡಿದರು. ಜ್ಯುವೆಲ್ಲರಿ ಮೂಲಗಳಿಂದಲೇ DRIಗೆ ರನ್ಯಾ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಜ್ಯುವೆಲರ್ಸ್ ಯಾವ ಜ್ಯುವೆಲರ್ಗೆ ಈಕೆ ಮಾರಾಟ ಮಾಡ್ತಾ ಇದ್ಲು ತಂದ ಗೋಲ್ಡನ್ನ, ಅವರ ಪ್ರತಿಸ್ಪರ್ಧಿ ಜ್ಯುವೆಲರ್ಸ್ಗಳು ಈ ಮಾಹಿತಿಯನ್ನು ಕೊಟ್ಟಿದ್ವು. ಅಂದ್ರೆ ನಮಗೆ ಬರ್ತಿಲ್ಲ, ಆಕೆ ಒಂದು ಜ್ಯುವೆಲರ್ಸ್ಗೆ ಮಾತ್ರ ಸೇಲ್ ಮಾಡ್ತಿದ್ದಾಳೆ ಅನ್ನೋ ಆ ವ್ಯವಹಾರದ ಮತ್ಸರ ಏನಿದೆ, ಅಸೂಹೆ ಏನಿದೆ, ಈ ಪ್ರಕರಣ ಬೆಳಕಿಗೆ ಬರೋದಕ್ಕೂ ಕೂಡ ಕಾರಣ ಆಯಿತು ಅನ್ನೋ ಮಾಹಿತಿ. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಗೊತ್ತಾಗ್ತಾ ಇದ್ದಂತೆ DRI ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸತತ 2 ತಿಂಗಳು ಈ ನಟಿ ರನ್ಯಾರನ್ನ ವಾಚ್ ಮಾಡಿದ್ದಾರೆ. ರನ್ಯಾ ರಾವ್ ಬೆನ್ನು ಬಿದ್ದಿದ್ರು. DRIನ ಅಧಿಕಾರಿಗಳು, ಆ ಒಂದು ಟೀಮ್ ಅವರ ಬೆನ್ನು ಬಿದ್ದಿತ್ತು. ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ರು DRI ಅಧಿಕಾರಿಗಳು. ಆದರೆ ಪದೇ ಪದೇ ಹೋಗಿ ಬರ್ತಾ ಇದ್ಲು ರನ್ಯಾ. ಗೋಲ್ಡ್ ತರ್ತಾ ಇದ್ಲಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ. ಗೋಲ್ಡ್ ಇರೋದು ಕನ್ಫರ್ಮ್ ಆಗದೆ DRI ಅಧಿಕಾರಿಗಳು ಸುಮ್ಮನಾಗಿದ್ರು. ಕೊನೆಗೆ ಜ್ಯುವೆಲ್ಲರಿ ಮೂಲಗಳಿಂದಲೇ ರನ್ಯಾ ಸ್ಮಗ್ಲಿಂಗ್ ಮಾಡ್ತಾ ಇರುವಂಥ ವಿಚಾರ DRI ಗಮನಕ್ಕೆ ಬಂದಿತ್ತು. ನಾನು ಆಗಲೇ ಹೇಳಿದೆ, ಈಕೆ ತನ್ನಂಥ ಗೋಲ್ಡನ್ನು ಒಂದು ಜ್ಯುವೆಲರ್ಸಿಗೆ ಸೇಲ್ ಮಾಡ್ತಾ ಇದ್ರೆ, ಉಳಿದವರು ಈ ಕೇಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮಾಹಿತಿ ಹಂಚಿಕೊಂಡಿದ್ದಾರೆ. DRIಗೆ ಮಾಹಿತಿ ಕೊಟ್ಟಿದ್ದಾರೆ. ಇಂಥವಳೊಬ್ಬಳು ಸ್ಮಗ್ಲಿಂಗ್ ಮಾಡ್ತಿದ್ದಾಳೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ಸಿಕ್ಕ ತಕ್ಷಣ DRI ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಏರ್ಪೋರ್ಟ್ಗೆ ಬಂದ ತಕ್ಷಣ ಯಾರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಈಕೆಗೆ, ರನ್ಯಾ ಜೊತೆ ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ರನ್ಯಾ ರಾವ್ ಬಿಲ್ಡಪ್ ಕೊಡ್ತಾ ಓಡಾಡ್ತಾ ಇದ್ಲು. ನಾನು DGP ಮಗಳು ಅಂತ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಾ ಇದ್ಲು. DRI ಅಧಿಕಾರಿಯೊಬ್ಬರು ಆಕೆಯನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ದರ್ಪದಿಂದ ಮಾತನಾಡಿದ್ದಾಳೆ. ನಾನು ಯಾರು ಗೊತ್ತಾ ನಿಮಗೆ ಅಂತ DRI ಅಧಿಕಾರಿಗಳನ್ನು ಅವರಿಗೆ ಆವಾಜ್ ಹಾಕಿದ್ದಾರೆ. ನಂತರ DRI ಅಧಿಕಾರಿಗಳು ಈಕೆಯನ್ನು ಲಾಕ್ ಮಾಡಿದ್ದಾರೆ. ತಮ್ಮದೇ ಸ್ಟೈಲ್ನಲ್ಲಿ ಶೈಲಿಯಲ್ಲಿ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ರನ್ಯಾ ರಾವ್ನ ಅಸಲಿಯತ್ತು ಬಯಲಾಗಿದೆ. ಸೊ ಇನ್ಫಾರ್ಮೇಷನ್ ಬಂದಿರೋದು ಜ್ಯುವೆಲ್ಲರಿ ಕಡೆಯಿಂದಲೇ. ಅಂದರೆ ಈಕೆ ಯಾರಿಗೆ ಕೊಡ್ತಾ ಇದ್ಲು ಗೋಲ್ಡು, ಅವರ ಪ್ರತಿಸ್ಪರ್ಧಿ ಜ್ಯುವೆಲರ್ಸು ಈ ಮಾಹಿತಿಯನ್ನು DRIಗೆ ಕೊಟ್ಟಿತ್ತು ಅನ್ನೋ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆ ಮಾಹಿತಿಯ ಆಧಾರದ ಮೇಲೆಯೇ ಈಕೆ ಲಾಕ್ ಆಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.